ಆ ಒನ್ ಹ್ಯಾಂಡೆಡ್ ಫ್ಲೈಯಿಂಗ್ ಕ್ಯಾಚ್ ಮಾತ್ರ ಗ್ಲೆನ್ ಫಿಲಿಪ್ಸ್ ಅಂತ ಅನ್ಕೊಂಬಿಟ್ಟೆ ನಾನು ಒಂದ್ ಸೆಕೆಂಡು. ವಿರಾಟ್ ಕೊಹ್ಲಿ ಚೇಸ್ ಮಾಸ್ಟರ್, ದೇರ್ ಇಸ್ ನೋ ವರ್ಡ್ಸ್ ಫಾರ್ ದಿಸ್ ಗೈ. ನಾವ್ ಇಲ್ಲಿ ನೋಡ್ಬೇಕಾದ್ರೆ ನಾನು ಹಿಂಗ್ ಇಟ್ಕೊಂಡ್ ಕೂತ್ಕೊಂಡಿದ್ದೆ, ಲೈಕ್ ಲಿಟ್ರಲಿ ಒಂದು 30 ಸೆಕೆಂಡ್ ಹಿಂಗ್ ಇಟ್ಕೊಂಡ್ ಕೂತ್ಕೊಂಡ್ಬಿಟ್ಟಿದ್ದೆ ನಾನು. ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಮಿಸ್ಟರ್ ಮಿಸಸ್ ಕನ್ನಡಿಗ. ನಾನು ಇನ್ಮೇಲಿಂದ RCB ಮ್ಯಾಚಸ್ ಆಗಿದ್ದ ನೆಕ್ಸ್ಟ್ ಡೇ ನಿಮಗೆ ರಿವ್ಯೂಸ್ ಕೊಡ್ತಾ ಹೋಗ್ತೀನಿ. ನನಗೆ ಕ್ರಿಕೆಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ನನ್ನ ಜೂನಿಯರ್ ಡೇಸಲ್ಲಿ ತುಂಬ ಕ್ರಿಕೆಟ್ ಆಡಿದ್ದೀನಿ ಆ್ಯಕ್ಚುಲಿ. ಸೊ ನನ್ನ ಕ್ರಿಕೆಟ್ ನಾಲೆಜ್ ಏನಿದೆ ಅದನ್ನ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತೀನಿ. ಇದೆಲ್ಲ ಏನೇ ನಾನು ಹೇಳಿದ್ರು ಜಸ್ಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಅಷ್ಟೇ. ಸೊ ನಿನ್ನೆ ಮ್ಯಾಚ್ ಮಾತ್ರ ಚಾಂಪಿಯನ್ಸ್ ಅಂದ್ರೆ ಈ ತರ ಆಡ್ಬೇಕು ಅಂತ ಎಲ್ಲರಿಗೂ ತೋರಿಸ್ಕೊಟ್ರು. ಲೈಕ್ ರೆಕಾರ್ಡ್ ಬ್ರೇಕಿಂಗ್ ಚೇಸ್, 200 ರನ್ಸ್ನ ಅಷ್ಟು ಕಡಿಮೆ ಓವರ್ಸ್ ಅಲ್ಲಿ ಚೇಸ್ ಮಾಡಿರೋದು ಇದೇ ಫಸ್ಟ್ ಟೀಮ್. ಅದೊಂದಾದ್ರೆ ಜೇಕಬ್ ಡಫಿ, ನಮ್ ಏಜಲ್ವುಡ್ ಇಲ್ಲ ಇಲ್ಲ ಅಂತ ನಾವು ಕನ್ವರ್ಸ್ ಇದ್ವಿ. ಇಂಜುರಿ ಇದಾರೆ, ಇನ್ನ ರಿಕವರಿ ಆಗ್ಬೇಕು, ಏನಪ್ಪಾ ಇನ್ನ IPL ಸ್ಟಾರ್ಟ್ ಆಗೋಯ್ತು ಅಂತ. ಬಟ್ ಜೇಕಬ್ ಡಫಿ ಅವರ ಸ್ಥಾನನ ಪರ್ಫೆಕ್ಟ್ ಆಗಿ ಇನ್ನ ಜಾಸ್ತಿನೇ ತುಂಬಿ, ಲೈಕ್ ಪವರ್ ಪ್ಲೇ ಮಾತ್ರ ಸೂಪರ್. ಅವ್ರಿಗೆ ಅದೇ ತರ ಸಾಥ್ ಕೊಟ್ಟ ಭುವನೇಶ್ವರ್ ಕುಮಾರ್ ಕೂಡ. ಸೊ ತುಂಬಾ ಜನ ಹೇಳ್ತಾರೆ ಲೈಕ್ ಬ್ಯಾಟಿಂಗ್ ಅಲ್ಲಿ ಪಾರ್ಟ್ನರ್ಶಿಪ್ ತುಂಬಾ ಇಂಪಾರ್ಟೆಂಟ್ ಅಂತ, ಬಟ್ ಬೌಲಿಂಗ್ ಅಲ್ಲಿ ಕೂಡ ಪಾರ್ಟ್ನರ್ಶಿಪ್ ತುಂಬಾ ಇಂಪಾರ್ಟೆಂಟ್. ಎರಡೂ ಕಡೆಯಿಂದ ಪ್ರೆಷರ್ ಬೀಳ್ತಾ ಇದ್ರೇನೆ ಸೊ ಒಂದ್ ಕಡೆ ವಿಕೆಟ್ಸ್ ಬೀಳ್ತಾ ಹೋಗುತ್ತೆ. ಸೊ ಅದೇ ನೀವು ನೆನ್ನೆ ನೋಡಿದ್ದು ಕೂಡ. ಪವರ್ ಪ್ಲೇ ನಲ್ಲಿ ಜಸ್ಟ್ 49 ರನ್ಸ್ ಹೊಡ್ಸ್ಕೊಂಡು ಲೈಕ್ 3 ವಿಕೆಟ್ಸ್ ತಕೊಂಡು, ಸೊ ಅಲ್ಟಿಮೇಟ್. ಅದು ಎಂತ ಬ್ಯಾಟಿಂಗ್ ಆರ್ಡರ್, ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಇಶನ್ ಕಿಶನ್, ಆಂಡ್ರಿಕ್ ಕ್ಲಾಸನ್, ಇಂತ ಒಂದು ಬ್ಯಾಟಿಂಗ್ ಆರ್ಡರ್ನೇ ಫುಲ್ ಹಿಡಿದಿಟ್ಟಿದ್ರು. ಸೊ ಅದು ಮಾತ್ರ ನೆಕ್ಸ್ಟ್ ಲೆವೆಲ್. ಮಿಡಲ್ ಓವರ್ಸ್ ಅಲ್ಲಿ ಒಂದ್ ಸ್ವಲ್ಪ ಶೇಕಿಯಾಗಿ ಕಾಣಿಸಿದ್ರು, ಯಾಕಂದ್ರೆ ಆಂಡ್ರಿಕ್ ಕ್ಲಾಸನ್ ಮತ್ತೆ ಇಶಾನ್ ಕಿಶನ್ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ಅದು ನ್ಯೂ ಬಾಲ್ ಅಲ್ಲಿ ಫ್ರೆಶ್ ಪಿಚ್ ಇರೋದ್ರಿಂದ ಒಂದ್ ಸ್ವಲ್ಪ ಮೂವ್ಮೆಂಟ್ ಇತ್ತು. ಆ ಮೂವ್ಮೆಂಟ್ ಹೋಗ್ತಿದಂಗೆನೆ ಸೊ ಅದು ಫ್ಲಾಟ್ ವಿಕೆಟ್ ಆಗಿ ಕಾಣಿಸ್ತು. ಚಿನ್ನಸ್ವಾಮಿ ಯಾವಾಗ್ಲೂ ಅದೇ ತರಾನೇ. ಸೊ ಅದು ಆಗ್ತಿದಂಗೆನೆ ಕಂಪ್ಲೀಟ್ ಆಗಿ ಅವರು ಕಂಟ್ರೋಲ್ ತಗೊಳಕ್ ಶುರು ಮಾಡಿದ್ರು. ಬಟ್ ಅವಾಗ ವಿಕೆಟ್ಸ್ ತಗೊಂತಾ ಇದ್ರು. ಗ್ರೌಂಡ್ ಫೀಲ್ಡಿಂಗು ಮತ್ತೆ ಕ್ಯಾಚಿಂಗು, ಫಿಲ್ ಸಾಲ್ಟ್ ಸೂಪರ್ ಕ್ಯಾಚಸ್. ಆ ಒನ್ ಹ್ಯಾಂಡೆಡ್ ಫ್ಲೈಯಿಂಗ್ ಕ್ಯಾಚ್ ಮಾತ್ರ ಗ್ಲೆನ್ ಫಿಲಿಪ್ಸ್ ಅಂತ ಅನ್ಕೊಂಬಿಟ್ಟೆ ನಾನು ಒಂದ್ ಸೆಕೆಂಡು. ಅಷ್ಟು ಚೆನ್ನಾಗಿ ಹಿಡಿದ್ರು ಮಾತ್ರ. ನೆಕ್ಸ್ಟ್ ಲೆವೆಲ್ ಇತ್ತು. ಸ್ಟೇಡಿಯಂ ಅಲ್ಲಿ ಅದನ್ನ ನೋಡಿದವರು ಪುಣ್ಯವಂತರು. ಹೆಂಗಿರತ್ತೆ ಹೇಳಿ ಅಟ್ಮಾಸ್ಫಿಯರ್. ಅವರಲ್ಲಿ ಹಿಡ್ದು ಅದನ್ನ ಎದ್ದು ಸೆಲೆಬ್ರೇಟ್ ಮಾಡಿ, ಸ್ಟೇಡಿಯಮ್ಮೇ ಎರಪ್ಟ್ ಆಗ್ತಿರುತ್ತೆ. ನೆಕ್ಸ್ಟ್ ಲೆವೆಲ್ ಸೈಕ್ ಇತ್ತು ಮಾತ್ರ. ನಾವ್ ಇಲ್ಲಿ ನೋಡ್ಬೇಕಾದ್ರೆ ನಾನು ಹಿಂಗ್ ಇಟ್ಕೊಂಡ್ ಕೂತ್ಕೊಂಡಿದ್ದೆ, ಲೈಕ್ ಲಿಟ್ರಲಿ ಒಂದು 30 ಸೆಕೆಂಡ್ ಹಿಂಗ್ ಇಟ್ಕೊಂಡ್ ಕೂತ್ಕೊಂಡ್ಬಿಟ್ಟಿದ್ದೆ ನಾನು. ಅಷ್ಟು ನಾನು ಶಾಕ್ ಅಲ್ಲಿ ಇದೆ, ಅಷ್ಟು ಸಕ ಇದು ಕ್ಯಾಚ್. ಸೊ ಕ್ಯಾಚಿಂಗ್, ಸೊ ಎಲ್ಲಾನು ಲೈಕ್ ಬೌಲಿಂಗ್ ಇಂದ ಹಿಡಿದು ಫೀಲ್ಡಿಂಗ್ ಇಂದ ಹಿಡಿದು ಬ್ಯಾಟಿಂಗ್, ಎವ್ರಿಥಿಂಗ್ ವಾಸ್ ಅಮೇಸಿಂಗ್. ಅಂಡ್ ಕಮಿಂಗ್ ಬ್ಯಾಕ್ ಟು ಬ್ಯಾಟಿಂಗ್, ಎಂತ ಸ್ಟಾರ್ಟ್. ದೇವದತ್ ಪಡಿಕಲ್ ಮತ್ತೆ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಅವ್ರ ವಿಕೆಟ್ ಬೇಗ ಬಿದ್ರು ಎಂತ ಸ್ಟಾರ್ಟ್ ಕೊಟ್ರು. ಫ್ರಮ್ ದ ಗೋ ದೇವದತ್ ಪಡಿಕಲ್ ಫಸ್ಟ್ ಬಾಲ್ ಇಂದಾನೆ ಆ ಇಂಟೆಂಟ್ ತೋರಿಸಿ, ಆ ಅಗ್ರೆಸಿವ್ನೆಸ್ ತೋರಿಸಿ ಸಕ್ಕಲಾಗಿ ಆಡಿದ್ರು. ಅವರ ರಂಜಿ ಟ್ರೋಫಿ ಡೊಮೆಸ್ಟಿಕ್ ಅಲ್ಲಿ ಏನ್ ಫಾರ್ಮ್ ಇತ್ತು ಅದೇ ಫಾರ್ಮ್ ನ ಕಂಟಿನ್ಯೂ ಮಾಡಿ ಇಲ್ಲಿ ಸೂಪರ್ ಆಗಿ ಆಡಿದ್ರು. RCB ನಲ್ಲಿ ಫಸ್ಟ್ ಸೀಸನ್ ಆಡಿದ್ರಲ್ಲ ದೇವದತ್ ಪಡಿಕಲ್, ಅದಾದ್ಮೇಲೆ LSG ನಲ್ಲಿ ಆಡಿದ್ರು, ಆಮೇಲೆ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಆಡಿದ್ರು. ಅಲ್ಲಿ ಔಟ್ ಆಫ್ ಪೊಸಿಷನ್ ಆಡ್ತಾ ಇದ್ರು. ಸೊ ಅವ್ರಿಗೆ ಅಷ್ಟು ಫ್ರೀ ಇರ್ಲಿಲ್ಲ. ಬಟ್ ಇಲ್ಲಿ ವಾಪಸ್ ಬರ್ತಿದಂಗೆನೆ ನಮ್ಮ DK ಏನ್ ಕೋಚ್ ಮಾಡಿದ್ದಾರೆ ಅಂದ್ರೆ ಫುಲ್ ಕಂಪ್ಲೀಟ್ ಫ್ರೀಡಮ್. ಎಲ್ಲಾ ಬ್ಯಾಟ್ಸ್ಮನ್ಗೂ ಕಂಪ್ಲೀಟ್ ಫ್ರೀಡಮ್. ನಿಮ್ ಏನ್ ನ್ಯಾಚುರಲ್ ಗೇಮ್ ಇದೆ ಅದನ್ನೇ ಬ್ಲಾಸಮ್ ಆಗ್ಲಿ ಅಂತ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದು ನಿಮ್ಗೆ ಡೈರೆಕ್ಟ್ ರಿಸಲ್ಟ್ ದೇವದತ್ ಪಡಿಕಲ್ ಅಲ್ಲಿ ಕಾಣಿಸ್ತಾ ಇದೆ. ಸೊ DK ಅನ್ನೋ ಒಬ್ಬ ಬ್ಯಾಟಿಂಗ್ ಕೋಚ್ ಅಮೇಸಿಂಗ್ ವರ್ಕ್ ಮಾಡಿದ್ದಾರೆ ಲಾಸ್ಟ್ 2-3 ಇಯರ್ಸ್ ಅಲ್ಲಿ RCB. ಸೊ ಅದಕ್ಕೋಸ್ಕರನೇ ನಾವು ಚಾಂಪಿಯನ್ಸ್ ಆಗಿದ್ದು. ಅಷ್ಟು ಲೈಕ್ ದೇವದತ್ ಪಡಿಕಲ್ ಅಂದ್ರೆ ಬರ್ತಾನಪ್ಪ ಕುಟುಕ್ತಾನಪ್ಪ ಅಂತ ಇತ್ತು. ಸೊ ಅದೆಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಸೊ ಎಷ್ಟು ಅಗ್ರೆಸಿವ್, ಲೈಕ್ ಮೋರ್ ದೆನ್ 200 ಸ್ಟ್ರೈಕ್ ರೇಟ್ ಇಟ್ಕೊಂಡು ನೆನೆ ಬ್ಯಾಟಿಂಗ್ ಮಾಡಿದ್ದವರು. ಸೊ ಇಂಟೆಂಟ್ ಇನ್ನ ಹಂಗೆ ಇತ್ತು. ಸೊ ವಿರಾಟ್ ಕೊಹ್ಲಿ ಚೇಸ್ ಮಾಸ್ಟರ್, ದೇರ್ ಇಸ್ ನೋ ವರ್ಡ್ಸ್ ಫಾರ್ ದಿಸ್ ಗೈ. ಎಂತ ಬ್ಯಾಟ್ಸ್ಮನ್. ಸೊ ಚೇಸಿಂಗ್ ಅಂತ ಅಂದಾಗ ಫುಲ್ ಎದೆ ತಟ್ಟಿ ನಿಂತ್ಕೊಂತಾರೆ. ಅದು ಯಾರೇ ಬೌಲಿಂಗ್ ಆಗಿರ್ಲಿ ಏನೇ ಇರ್ಲಿ, ಸೊ ನಾನ್ ಚೇಸ್ ಮಾಡ್ತೀನಿ ಅನ್ನೋ ಒಂದು ಅವ್ರ ಮೈಂಡ್ ಸೆಟ್ ಅಲ್ಲಿ ಬಂದ್ಬಿಡತ್ತೆ. ಅದು ಎಷ್ಟು ಕ್ಲೀನ್ ಆಗಿ ಅವರು ಪೇಸ್ ಮಾಡಿದ್ರು. ಸೊ ಫುಲ್ಲು ದೇವದತ್ ಪಡಿಕಲ್ ಹೊಡಿಬೇಕಾದ್ರೆ ಆರಾಮಾಗಿದ್ರು, ಸಿಂಗಲ್ಸ್ ತಗೊಂತಾ ಇದ್ರು, ಬ್ಯಾಡ್ ಬಾಲ್ಸ್ ಮಾತ್ರ ಇದ್ ಮಾಡ್ತಾ ಇದ್ರು. ಒನ್ಸ್ ಅವ್ರಿಗೆ ರಿದಮ್ ಸಿಕ್ಕಾದ್ಮೇಲೆ ಈ ಪೇಸ್ ದ ಇನ್ನಿಂಗ್ಸ್ ವೆರಿ ಬ್ಯೂಟಿಫುಲಿ. ದಟ್ ವಾಸ್ ಅಮೇಸಿಂಗ್. ಸೊ ಓವರ್ ಆಲ್ ಜಸ್ಟ್ 16 ಓವರ್ಸ್ ಅಲ್ಲಿ ನಾವು ಇದನ್ನ ಚೇಸ್ ಮಾಡಿದ್ವಿ. ಚಾಂಪಿಯನ್ಸ್ ತರ ಆಡಿದ್ವಿ. ವಿ ಟಿಕ್ಡ್ ಆಲ್ ಬಾಕ್ಸಸ್ ಅಂತ ಹೇಳ್ತೀನಿ ನಾನು. ಫೀಲ್ಡಿಂಗ್, ಬ್ಯಾಟಿಂಗ್, ಬೌಲಿಂಗ್, ಎವ್ರಿಥಿಂಗ್. ಸ್ವಲ್ಪ ಮಿಡಲ್ ಓವರ್ಸ್ ಅಲ್ಲಿ ನಮ್ ಬೌಲಿಂಗ್ ಸ್ವಲ್ಪ ಶೇಕಿಯಾಗಿ ಕಾಣಿಸ್ತು. ಚಿನ್ನಸ್ವಾಮಿ ಅದು ನಾರ್ಮಲ್ ಆಕ್ಚುಲಿ, ಬಟ್ ಅದನ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡ್ರೆ ಐ ಥಿಂಕ್ ವಿಲ್ ಬಿ ಬೆಟರ್. ಓವರ್ ಆಲ್ 10 on 10 ಪರ್ಫಾರ್ಮೆನ್ಸ್ ಸಕ್ಕಾಗಿತ್ತು. ಸೊ ನಿಮ್ಗೆ
ಈ ರಿವ್ಯೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಎಲ್ಲರ ಜೊತೆನೂ ಶೇರ್ ಮಾಡಿ. ಇದೇ ತರ ನೆಕ್ಸ್ಟ್ RCB ಮ್ಯಾಚ್ಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.